ಸ್ವಾಗತವನ್ನು ಮಾಡಿ ಲೋಕಸಭಾ ಚುನಾವಣೆ ನಂತರ ಮೋಸ್ಟ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವ ಸಂಪುಟ ಸಚಿವರು ಈ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಜೊತೆಗೆ ಪ್ರಜ್ವಲ್ ಕೇಸು ಬೇರೆ, ಆಮೇಲೆ ಫಲಿತಾಂಶದ ಲೆಕ್ಕಾಚಾರ ಬೇರೆ, ರಾಜ್ಯದ 28 ಕ್ಷೇತ್ರಗಳಲ್ಲಿ ಎಷ್ಟು ಗೆಲ್ತೀವೋ ಅನ್ನುವಂಥ ಒಂದು ಭಯ, ಎಲ್ಲಿ ಸೋಲ್ತೀವೋ, ಎಲ್ಲಿ ಗೆಲ್ತೀವೋ, ಎಷ್ಟು ಗೆಲ್ತೀವೋ ಅನ್ನುವಂಥ ಆತಂಕ, ಇವೆಲ್ಲ ಕಾಂಗ್ರೆಸ್, ಯಾಕಂದರೆ ಆಡಳಿತಾರೂಢ ಕಾಂಗ್ರೆಸ್ಸು ಸಿದ್ದರಾಮಯ್ಯನವರು ಇದಕ್ಕೆ ಭಾಳಷ್ಟು ಜವಾಬ್ದಾರಿ ಇದ್ದಾರೆ. ಮುಂದೆ ಅಕಸ್ಮಾತ್ 10 ಸೀಟ್ ಒಳಗಡೆ ಬಂತಂದರೆ ಭಾಳ ದೊಡ್ಡ ಪರಿಣಾಮ ಆಗತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಸೊ ಹಾಗಾಗಿ ಮನಸ್ಸಿಗೆ ಕಳವಳ. ಜೂನ್ 4ನೇ ತಾರೀಕು ಬರಬೇಕು. ರಿಸಲ್ಟ್ ಬಂದಾಗ ಏನಾದರೂ ಅವ್ರ ಪರವಾಗಿ ಚಲೋ ರಿಸಲ್ಟ್ ಬಂತು ಅಂದರೆ ಸ್ವಲ್ಪ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಸ್ಥಿರ ಸರ್ಕಾರವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. CM ಸಿದ್ದರಾಮಯ್ಯನವರು ಮುಂದುವರಿಲಿಕ್ಕೆ ಸಾಧ್ಯತೆ ಇದೆ. ಸೊ ಇದು ಒಂದು ತಳಮಳ. ಸೊ ಆ ತಳಮಳಗೋಸ್ಕರ ಎಲ್ಲಿ ದೇವಸ್ಥಾನ ಅನಿವಾರ್ಯ ಇಲ್ಲ, ದೇವ್ರ ಮೊರೆ ಹೋಗೋದು. ಇವತ್ತು ಧರ್ಮಸ್ಥಳಕ್ಕೆ ಹೋಗಿದ್ರು. ಶ್ರೀ ಧರ್ಮಸ್ಥಳನ ದರ್ಶನ ಮಾಡ್ಕೊಂಡು ಬಂದರು. CM ಇದ್ದರು, DCM ಇದ್ದರು, ಮತ್ತು ಇನ್ನು ಕೆಲವರು ಸಚಿವರು ಇದ್ದರು. ಅಂದರೆ ಬಹುತೇಕ ಸುರೇಶ್ ಬೈರತಿ ಅವರಿದ್ದರು, ವೆಂಕಟೇಶ್ವರ್ ಇದ್ದರು, ಇವರೆಲ್ಲ ಹೋಗಿದ್ದರು. ಮತ್ತು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳು ಕೂಡ ಇದ್ದರು. ಇವರು ಹೋದಾಗ ದೇವರ ದರ್ಶನ ಮಾಡಿದರು. ಮತ್ತು ವೀರೇಂದ್ರ ಹೆಗಡೆ ಅವರು ಅವರನ್ನು ಸನ್ಮಾನ ಮಾಡಿ ಗೌರವಿಸಿದರು. ಆ ಸಂದರ್ಭದಲ್ಲಿ ನೋಡಿ ಇನ್ನೊಂದು ಏನಾಯಿತು ಅಂದರೆ, ಅಲ್ಲಿ DCM CM ಬರೋದಕ್ಕೆ ಪಾಪ ಎಲ್ಲ ಕ್ಯೂನಲ್ಲಿ ಇದ್ದರು ಜನ, ಭಕ್ತರು ದರ್ಶನ ಪಡೀಲಿಕ್ಕೆ. ಇವ್ರು ಹೋದ ತಕ್ಷಣ ಮತ್ತೆಲ್ಲ ಪೆಂಡಿಂಗ್ ಉಳಿದು ಬಿಡ್ತಾವಲ್ಲ, ಎಲ್ಲ ಸ್ಟಾಪ್ ಮಾಡಿ ಇವರಿಗೆಲ್ಲ ದರ್ಶನ ಕೊಟ್ಟಾದ್ಮೇಲೆ ಪಾಪ ಅವ್ರು ನಿಂತ್ಕೊಂಡೇ ಬಿಡ್ತಾರೆ. ಸೊ ಹಾಗಾಗಿ ಭಾಳಷ್ಟು ಅಲ್ಲಿ ಬೇಸರ ವ್ಯಕ್ತಪಡಿಸ್ತು. ಆದರೂ ಕೂಡ ಏನು ಸಾಲಾಗಿ ನಿಂತ ಜನ ಏನು ಮಾಡಿದ್ರು ಗೊತ್ತಾ, CM ಬಂದ ತಕ್ಷಣ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಘೋಷಣೆ ಮಾಡಾಕತ್ತಿದ್ರು. ಅದೊಂಥರ ಮುಜುಗರ. ಸೊ ಒಟ್ಟಾರೆ ಇವತ್ತು ಮತ್ತೆ DCM ಅವರು ಮಾತಾಡಿದ್ದಾರೆ. ನಾವು ಸಾರ್ವಜನಿಕರ ಪರವಾಗಿ, ವೈಯಕ್ತಿಕ ಪರವಾಗಿ, ರಾಜ್ಯದ ಜನತೆ ಪರವಾಗಿ ದೇವರ ಹತ್ರ ಕೇಳಿದೆವು, ಮಳೆ ಬೆಳೆ ಎಲ್ಲ ಚೆನ್ನಾಗಿ ಬರಲಿ, ಜನತೆ ಚೆನ್ನಾಗಿರಲಿ ಅಂದರು. ಮತ್ತು ಶಕ್ತಿ ಯೋಜನೆಯಿಂದ ಜನ ಬರ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ ಅಂತೇಳಿ ವೀರೇಂದ್ರ ಹೆಗಡೆ ಅವರು ಪ್ರಶಂಸೆ ಮಾಡಿದ್ರಂತೆ. ಹಿಂದೆ ಪತ್ರ ಬರೆದಿದ್ರು ಅವರು. ಮೊದಲೇನು ಹೋಗ್ತಿದ್ದಿಲ್ಲ ಪ್ರಯಾಣಿಕರು, ಅಲ್ಲಿ ಭಕ್ತರು ಇದಕ್ಕಿಂತ ಹೆಚ್ಚು ಹೋಗ್ತಿದ್ರು. ಈಗ ಸರಿಯಾಗಿ ದರ್ಶನ ಸಿಗೋದಿಲ್ಲ, ಈ ವ್ಯವಸ್ಥೆ ಸರಿ ಇಲ್ಲ ಅಂತೇಳಿ ಈಗ ಬಿಟ್ಟಿದ್ದಾರೆ, ಇನ್ನೂ ಕಡಿಮೆ. ಮೊದಲು ಧರ್ಮಸ್ಥಳನ ಬಿಟ್ಟರೆ ಏನಿದೆ ಜನರಿಗೆ ಅಷ್ಟು ಖುಷಿ. ಸೊ ಆದರೂ ಇರಲಿ, ಅವರು ಹೇಳಿದ್ದಾರೆ. DCM DK ಶಿವಕುಮಾರ್ ಏನು ಹೇಳಿದ್ರು ಕೇಳಿ. विश्ववन्द्यं निखिलभयहरं पञ्चवक्त्रं त्रिनेत्रं हरशम्भो महादेव विश्वेशामरवल्लभ शिवशङ्कर सर्वात्मन् नीलकण्ठ नमोस्तुते सर्वस्वरूपे सर्वेशे सर्वशक्तिसमन्विते मंजुनाथेश्वराय नमः प्रार्थनां समर्पयामि। स्वस्ति गंगाध्याः सकलतीर्थदेवताः सन्निहिताः सन्तु गंगे च यमुने चैव गोदावरी सरस्वती नर्मदे सिन्धु कावेरी जलेऽस्मिन् सन्निधिं कुरु। स्वस्ति श्रीक्रोधिनाम समञ्जनामधेयस्य
क्षेमस्थैर्य विजयाभय आयुरारोग्यानन्दैश्वर्याभिवृद्ध्यर्थं धर्मार्थकाममोक्षाख्य चतुर्विध पुण्यबल पुरुषार्थसिद्ध्यर्थं तस्य कान्तायाः शुभनक्षत्रे जन्मराशौ जाताय समस्त सन्मङ्गलावाप्त्यर्थं लोकाः समस्ताः सुखिनः भवित्यर्थं श्री मंजुनाथेश्वर स्वामी कृपा कटाक्ष सिद्ध्यर्थं मंजुनाथेश्वर स्वामी प्रेरणा श्री मंजुनाथेश्वर स्वामी प्रीत्यर्थं ब्रह्मार्पणं करिष्ये ब्रह्मार्पणं ब्रह्मणाहुतं ब्रह्मैव तेन ब्रह्मकर्मसमाधिना आयेन वाचा मनसेन्द्रियर्माख्यात्मना मनसवदस्वभावः सर्वं यद्यत्सकलं परस्मै सदाशिवायेति समर्पयामि शुभगिदौ श्रीमंजुनाथेश्वर स्वामी सर्वं ब्रह्मार्पणं भवतु देवाः भद्रं पश्येमाक्षभिर्यजत्राः तिरैरङ्गैः सुष्ठुवांसस्तमभिर्विषेम देवहितं यदायुः ಸಿಎಂ ಸರ್ ಬನ್ನಿ ಬನ್ನಿ ಸರ್ ಮಾತಾಡಿದ್ರು ಬಿಡಪ್ಪ. ನಾನು ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಾನು ಮತ್ತು ನಮ್ಮ ಮಂತ್ರಿಗಳು ಸುರೇಶು ವೆಂಕಟೇಶು ಮತ್ತು ನಮ್ಮೆಲ್ಲ ಲೀಡರ್ಸ್ ಎಲ್ಲ ಸೇರಿ ಮಂಜುನಾಥನ ದರ್ಶನಕ್ಕೆ ಮತ್ತು ಅಣ್ಣಪ್ಪನ ದರ್ಶನ, ಅಮ್ಮೋರ ದರ್ಶನ, ವಿನಾಯಕನ ದರ್ಶನಕ್ಕೆ ಬಂದಿದ್ದೇವೆ. ಭಾಳ ಸಂತೋಷ ಆಗ್ತಾ ಇದೆ. ರಾಜ್ಯದಲ್ಲಿ ಮಳೆ ಮತ್ತೆ ಪ್ರಾರಂಭ ಆಗಿದೆ. ನಮಗೆ ಮುಖ್ಯಮಂತ್ರಿಗಳು ಕೂಡ ರಾಜ್ಯಕ್ಕೆ ಒಳ್ಳೆ ಮಳೆ ಬೆಳೆ ಬಂದು ಶಾಂತಿ ದೊರೀಲಿ ಅಂತೇಳಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದಾರೆ. ಇವತ್ತು ನಮ್ಮ ಧರ್ಮದ ಸಂಪ್ರದಾಯಂತೆ ಬಂದು ಇವತ್ತು ಧರ್ಮಸ್ಥಳಕ್ಕೆ ಏನು ಮಾತಿದೆ, ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ ಅಂತೇಳಿ ಆ ಮಂಜುನಾಥನಿಗೆ ನಮಸ್ಕಾರ ಹೇಳಲಿಕ್ಕೋಸ್ಕರ ಮುಖ್ಯಮಂತ್ರಿಗಳು ಬಂದು ಇವತ್ತು ರಾಜ್ಯದ ಜನತೆ ಪರವಾಗಿ ಮತ್ತು ವೈಯಕ್ತಿಕವಾಗಿ ಕೂಡ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ನಾವೆಲ್ಲ ಸೇರಿ ಒಟ್ಟಿಗೆ ಭಗವಂತನಲ್ಲಿ ನಾವು ಬೇಡ್ಕೊಂಡಿದ್ದೇವೆ. ಇವತ್ತು ಧರ್ಮಸ್ಥಳದ ನಮ್ಮ ಹೆಗಡೆ ಸಾಹೇಬರು ಕೂಡ ಹೇಳ್ತಾ ಇದ್ರು, ಜನಶಕ್ತಿ ಯೋಜನೆಯಿಂದ ಭಾಳ ಜನ ಹೊರಗಡೆಯಿಂದ ಬೆಳಗಾಮು, ಬೇರೆ ಬೇರೆ ಕಡೆ ಹುಬ್ಳಿ, ಧಾರವಾಡ, ಗುಲ್ಬರ್ಗ ಇಂದೆಲ್ಲ ಕೂಡ ಹೆಚ್ಚಿನ ಜನ ಬಂದು ಈ ಶಕ್ತಿ ಯೋಜನೆಯನ್ನು ಪ್ರಯೋಜನವನ್ನು ಪಡ್ಕೊಂಡು ಧರ್ಮಸ್ಥಳಕ್ಕೆ ಸಾವಿರಾರು ಜನ ಪ್ರತಿದಿನ ಬರ್ತಾ ಇದ್ದಾರೆ. ಕ್ಷೇತ್ರಕ್ಕೆ ಒಳ್ಳೇದಾಗ್ತಾ ಇದೆ. ಹೌದು, ಪತ್ರ ಕೂಡ ಈಗೂ ಕೂಡ ಮುಖ್ಯಮಂತ್ರಿಗಳ ಹತ್ರ ನಮ್ಮ ಹತ್ರ ಅವರು ಭಾಳ ಸಂತೋಷವನ್ನು ವ್ಯಕ್ತಪಡಿಸಿದ್ರು. ಹೆಣ್ಮಕ್ಳು ಕೂಡ ಒಳಗಡೆ 2,000 ರೂಪಾಯಿ ನಮಗೆ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಎಲ್ಲ ಕೂಡ ದೇವಸ್ಥಾನದ ಒಳಗಡೆ ಮುಖ್ಯಮಂತ್ರಿಗಳಿಗೆ ಹೇಳ್ಕೊಂಡು ಭಾಳ ಸಂತೋಷ ವ್ಯಕ್ತಪಡಿಸಿದ್ರು. ಅವ್ರದ್ದೆಲ್ಲರ ಪ್ರಾರ್ಥನೆ, ಅವರೆಲ್ಲರ ಆಶೀರ್ವಾದ ನಮಗೆ ಇನ್ನು ಹೆಚ್ಚಿಗೆ ಶಕ್ತಿ ತುಂಬಿದೆ. ದಿನ ಮನೆಯಲ್ಲಿ ಜ್ಯೋತಿ ಕೂಡ ಬೆಳೀತಾ ಇದೆ, ಉಚಿತವಾದಂಥ ಜ್ಯೋತಿ, ಗೃಹ ಜ್ಯೋತಿ ಬೆಳೀತಾ ಇದೆ, ಗೃಹಲಕ್ಷ್ಮಿ ಬರ್ತಾ ಇದೆ.
ಅನ್ನಭಾಗ್ಯ ಸಿಗ್ತಾ ಇದೆ, ಎಲ್ಲ ಥರದ ಸೌಕರ್ಯ ನಮ್ಮ ಜನರಿಗೆ ಸಿಗ್ತಾ ಇದೆ. ಅದಕ್ಕೆ ಮಂಜುನಾಥ ಸಂಪೂರ್ಣವಾಗಿ ನಮಗೆ ಆಶೀರ್ವಾದನ ಮಾಡ್ತಾನೆ ಅಂತ ನಂಬಿಕೆ ನಮಗಿದೆ. ಸರ್, ಜೊತೆಯಾಗಿ ಟೆಂಪಲ್ ರನ್ ಮಾಡಿದ್ರು ಸರ್. ಕೇಳಿದಿರಲ್ಲ ವೀಕ್ಷಕರೇ, DCM ಮತ್ತೆ CM ಅವ್ರು ಕರೆದ್ರು ಪ್ರೆಸ್ನವ್ರು ಬರ್ರಿ ಅಂತೇಳಿ, ಯಾಕಂದ್ರೆ ಅವ್ರು ಬರಲಿಲ್ಲ. ನಾನು ಬರೋಕ್ಕಾಗೋದಿಲ್ಲ ಅಂತ DCM ಮಾತಾಡಿದರು, ಅಲ್ಲೇ ಸೊನ್ನೆ ಮಾಡಿದ್ರು ಅವರು, ನೀವು ನೋಡಿದ್ರಲ್ಲ. ಸೊ ಒಟ್ಟಾರೆ ಇವತ್ತು ಧರ್ಮಸ್ಥಳ ಶ್ರೀ ಮಂಜುನಾಥನನ್ನು ದರ್ಶನ ಮಾಡಿದರು DCM ಮತ್ತು CM. ಆದರೆ ಅಲ್ಲಿ ಜನ ಏನು ಹೇಳ್ತಾ ಇದ್ರು ಅಂದರೆ, ಬಹುತೇಕ ಲೋಕಸಭಾ ಚುನಾವಣೆ ಆದ ನಂತರ CM ಕುರ್ಚಿ ಉಳಿಲಿ ನನಗೆ ಅಂತ ಸಿದ್ದರಾಮಯ್ಯ ಪ್ರಾರ್ಥನೆ ಮಾಡಿರಬೇಕು, CM ಕುರ್ಚಿ ನನಗೆ ಸಿಗಲಿ ಅಂತೇಳಿ DCM DK ಶಿವಕುಮಾರ್ ಪ್ರಾರ್ಥನೆ ಮಾಡಿರಬೇಕು. ಅದಕ್ಕಾಗಿ ಹೋಗಿದ್ದಾರೆ ಅವರು ಅಂತ. ಯಾಕಂದರೆ ಲೋಕಸಭಾ ಚುನಾವಣೆ ನಂತರ ರಾಜ್ಯ ಸರ್ಕಾರದಲ್ಲಿ ಭಾರಿ ಬದಲಾವಣೆ ಆಗುತ್ತೆ ಅಂತ ಈಗ ಪ್ರತಿಪಕ್ಷಗಳು ಅವರು ಇವರೆಲ್ಲ ಹೇಳ್ತಾ ಇದ್ದಾರಲ್ಲ, ರಾಜಕೀಯ ವಿಶ್ಲೇಷಕರು ಅಂತೆ. ಯಾಕಂದ್ರೆ DCM DK ಶಿವಕುಮಾರ್ CM ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ. CM 5 ವರ್ಷ ಆಗಬೇಕು ಅಂತ ಅವರು ಗುರಿ ಇಟ್ಕೊಂಡಿದ್ದಾರೆ. ಸೊ ಈ ಮಧ್ಯೆ ಕಾದಾಟ CM ಕುರ್ಚಿಗೆ. ಸೊ ಅದಕ್ಕೆ ಇಬ್ಬರು ಕೂಡ ಧರ್ಮಸ್ಥಳ ಮಂಜುನಾಥನ ಹತ್ರ ಹೋಗಿದ್ದಾರೆ ಇವತ್ತು. ಮಳೆ ಬೆಳೆ ಬರಲಿ ಅಂತ ಹೇಳಿ ಆ ಧರ್ಮಸ್ಥಳ ಮಂಜುನಾಥ ಕೊಟ್ಟೆ ಕೊಡ್ತಾನೆ. ಆದರೆ ಇವರಿಗೆ ಆತಂಕ ಏನು ಅಂದರೆ, ಲೋಕಸಭಾ ಚುನಾವಣೆ ನಂತರ CM ಕುರ್ಚಿ ನನಗುಳಿಲಿ ಅಂತ ಸಿದ್ದರಾಮಯ್ಯ, DCM ಏನು DK ಶಿವಕುಮಾರ್ CM ಕುರ್ಚಿ ನನಗೆ ಸಿಗಲಿ ಅಂತ ಹೋಗಿರಬಹುದು ಅಂತ ಅಲ್ಲಿ ಹಾಸ್ಯಾಸ್ಪದವಾಗಿ ಚರ್ಚೆ ನಡೆದಿತ್ತು. ಆದರೆ ಒಟ್ಟಾರೆ ಇವತ್ತು ಧರ್ಮಸ್ಥಳ ಮಂಜುನಾಥರ ಹತ್ರ ಹೋಗಿ ಒಳ್ಳೆಯದಾಗಲಿ ಅಂತ ಬಯಸಿದ್ದಾರೆ. ಆಸ್ಕ್ ನ್ಯೂಸ್ ಇದೆಲ್ಲರಂತಲ್ಲ, ನಿಮ್ಮ ಆನಂದ್, ನಮಸ್ಕಾರ.